ಅಂಕಲ್, ನಾನ್ ಆಟ ಆಡಿದ್ರೆ ಹೇಗಿರತ್ತೆ ಅಂತ ನೀವೇ ನೋಡ್ತಿರಲ್ಲ. ಆದ್ಯ ನಿನ್ನನ್ ಹೇಗ್ ಸೋಲಿಸ್ತಾಳೆ ಅಂತ ನಾನು ನೋಡ್ತೀನಿ. ರಾಜಲಕ್ಷ್ಮಿ, ಇವತ್ತು ನೀನ್ ಆಡಲ್ಲ ಅಮ್ಮ, ಆಡಿಯನ್ಸ್ ಆಗಿರು. ಜಸ್ಟ್ ವಾಚ್ ಅಂಡ್ ಎಂಜಾಯ್. ಅಸ್ಮಿತಾ, ನೀನ್ ಕೊಟ್ಟಿರೋ ಮಾತು ಕೂಡ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಈ ಪಂದ್ಯದಲ್ಲಿ ಏನಾದ್ರೂ ನೀನ್ ಸೋತ್ರೆ ನಿಮ್ಮಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಯಾ? ಎಂತ ಪರಿಸ್ಥಿತಿ ಬಂದ್ರು ಶೌರ್ಯ ಸರ್ನ ನಾನ್ ಬಿಡಲ್ಲ ಅಂಕಲ್. ಫಸ್ಟ್ ಆ ಹುಚ್ಚು ಆಲೋಚನೆನ ಬಿಡು. ಆತರ ಯೋಚನೆ ಮಾಡೋದ್ ಬಿಟ್ರೇನೆ ನಿಂಗೆ ಒಳ್ಳೇದಾಗೋದು. ಕೆಲವರು ಕೇಳಲ್ಲ ಶೌರ್ಯ, ರಿಸಲ್ಟ್ ಬಂದ್ಮೇಲೆ ತಲೆ ಬಾಗಿಸ್ತಾರೆ. ಗ್ರೌಂಡ್ ಬರ್ತಿದ್ಯಲ್ವಾ? ನಾನೇ ಬರ್ತಾ ಇದ್ದೀನಿ. ನನ್ ತಂಗಿ ರಾಜಲಕ್ಷ್ಮಿ ಮಂಗಳಸೂತ್ರದ ಮೇಲೆ ಬಿದ್ದಿರೋ ನಿನ್ ಕಣ್ಣು ಸುಟ್ಟು ಹೋಗೋ ಹಾಗೆ ಆಡ್ತೀನಿ. ಆಲ್ ದ ಬೆಸ್ಟ್. ಯು ವಿಲ್ ಸಿ ದ ಬೆಸ್ಟ್. ಗೆಟ್ ರೆಡಿ. ಇನ್ನು 2 ನಿಮಿಷಗಳಲ್ಲಿ ಮ್ಯಾಚ್ ಶುರುವಾಗ್ತಾ ಇದೆ. ಗುಡ್ ಲಕ್ ಆದ್ಯ. ಥ್ಯಾಂಕ್ ಯು ರಾಜಿ. ನಿನ್ ಕೈ ಯಾವಾಗ್ಲೂ ಶೌರ್ಯ ಸರ್ ಕೈಗಳಲ್ಲೇ ಇರುತ್ತೆ. ಪಾಪ ಎಮೋಷನಲ್ ಆಗ್ತಿದಾರ್ ಕಣೆ. ರಾಜಲಕ್ಷ್ಮಿ ಆಡದೇ ಇರೋದ್ರಿಂದ ನಮ್ಗೆ ಒಳ್ಳೆ ಚಾನ್ಸ್ ಅಸ್ಮಿತಾ. ನಾನು ಅದನ್ ನೋಡ್ತಾ ಇಲ್ಲ, ಅವ್ರ ಪಕ್ಕದಲ್ಲಿರೋ ಶೌರ್ಯ ನೋಡ್ತಾ ಇದ್ದೀನಿ. ಅವನ್ ಪಕ್ಕದಲ್ಲಿ ನಾನಿರ್ಬೇಕು. ಮೊದ್ಲು ನೀನ್ ಗೆಲ್ಬೇಕು. ನಾನೇ ಗೆಲ್ಬೇಕು. ಇಲ್ಲಿ ಒಬ್ಬರ ಮೇಲೆ ಒಬ್ರು ನಂಬಿಕೆ ಇಡೋದೆ ಈ ಆಟಕ್ಕೆ ಬಲ. ಆದ್ಯಾ, ಯು ಕ್ಯಾನ್ ಡೂ ಇಟ್. ದೊಡ್ಡಪ್ಪ, ನನಗೆ ಆಶೀರ್ವಾದ ಮಾಡಿ.